ನೋಡಿದ್ರಿ ವಿಡಿಯೋ ನೋಡಿದ್ರಿ? ಎಸ್ ಸರ್. ಏನರ್ಥ ಆಯ್ತು? ಮೆಡಿಟೇಷನ್ ಹೆಂಗ್ ಮಾಡುದು ಅಂತ ಅರ್ಥ ಆಯ್ತು. ನೆಕ್ಸ್ಟ್ ಯಾರು ಹೇಳ್ತೀರಿ? ಮೆಡಿಟೇಷನ್ ಹೆಂಗ್ ಮಾಡುದು ಅಂತ ಅರ್ಥ ಆಯ್ತು. ಸೊ ಅಲ್ಲಿ ಮೆಡಿಟೇಷನ್ ಅಂದ್ರೆ ಏನ್ ಹೇಳ್ತಾರೆ? ಸ್ಲೀಪ್ ಈಸ್ ಅನ್ಕಾನ್ಶಿಯಸ್ ಮೆಡಿಟೇಷನ್ ಅಂತಾರೆ. ಸ್ಲೀಪ್ ಈಸ್ unconscious meditation, whereas meditation is conscious sleep. ಕಾನ್ಶಿಯಸ್ಲಿ ಏನರ್ಥ ಆಯ್ತು? ಅಂದ್ರೆ Sleep is unconscious meditation and meditation is conscious sleep. ಕಾನ್ಶಿಯಸ್ ಸ್ಲೀಪ್ ಅಂದ್ರೆ Sleep ನಮಗೆ ಅಂದ್ರೆ ನಾವು ಮಲ್ಕೊಂಡಿರ್ತೀವಿ, ಮಲ್ತೀವಿ, ನಾವು ನಿದ್ದೆ ಮಾಡ್ತೀವಿ. ಆದ್ರೆ ಮೆಡಿಟೇಷನ್ ಮಾಡೋ ಉದ್ದೇಶ ಏನು? ಟು ಗೋ ಫಾರ್ ಥಾಟ್ಲೆಸ್, ಯೋಚನೆಗಳನ್ನ ಬರದೆ ಝೀರೋ ಸ್ಟೇಟ್ ತಗೊಂಡೋಗದೆ ಮೆಡಿಟೇಷನ್. ಹೌದಾ? ಹೌದಲ್ಲ? ಝೀರೋ ಸ್ಟೇಟ್ಗೆ ಅದನ್ನ ತಗೊಂಡೋದ್ರೆ ಅದನ್ನ ಮೆಡಿಟೇಟಿವ್ ಸ್ಟೇಟ್ ಅಂತೀವಿ. ಆದ್ರೆ ನಮಗೆ ನಿದ್ದೆ ಮಾಡೋವಾಗ ವಿ ಆರ್ ಗೋಯಿಂಗ್ ಟು ಮೆಡಿಟೇಟಿವ್ ಸ್ಟೇಟ್. ಮೆಡಿಟೇಟಿವ್ ಸ್ಟೇಟ್ ಹೋಗಕ್ಕಾಗತ್ತೆ, ಆದ್ರೆ ಇಟ್ ಈಸ್ ಅನ್ಕಾನ್ಶಿಯಸ್, ನಿಮಗೆ ಗೊತ್ತಿರಲ್ಲ. ಆದ್ರೆ ಯು ವಿಲ್ ಗೆಟ್ ಓನ್ಲಿ ಲಿಮಿಟೆಡ್ ಕಾಸ್ಮಿಕ್ ಎನರ್ಜಿ. ಅದಕ್ಕೆ ನಮ್ಗೆ ಏನೋ ಎನರ್ಜಿ ಸಾಕಾಗಲ್ಲ, ಅಚೀವ್ಮೆಂಟ್ ಸಾಕಲ್ಲ, ನೇಮು, ಫೇಮು, ರೆಸ್ಪೆಕ್ಟ್, ಅಬಂಡೆನ್ಸ್, ಪ್ರಾಸ್ಪರಿಟಿ ಇದೆಲ್ಲ ಸಿಗದೆ ಇರೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದ್ರೆ ವಿ ಆರ್ ಗೆಟ್ಟಿಂಗ್ ಲಿಮಿಟೆಡ್ ಕಾಸ್ಮಿಕ್ ಎನರ್ಜಿ ವೈಲ್ ವಿ ಆರ್ ಸ್ಲೀಪಿಂಗ್. ಸೊ ಇವಾಗ ನಾವು ಮೆಡಿಟೇಷನ್ ಮಾಡುವಾಗ ಏನು, ಇಟ್ ಈಸ್ ಮೆಡಿಟೇಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಕಾನ್ಶಿಯಸ್ ಸ್ಲೀಪ್. ನಾನು ಹೇಳೋದು ಕನ್ಫ್ಯೂಷನ್ ಆಗ್ತಿದ್ಯಾ? ಇಲ್ಲ. ಕನ್ಫ್ಯೂಷನ್ ಆಗ್ತಿದ್ಯಾ? ಕಾನ್ಶಿಯಸ್ ಸ್ಲೀಪ್ ಅಂದ್ರೆ ಯು ಆರ್ ಸಿಟ್ಟಿಂಗ್ ಲೈಕ್ ದಿಸ್, ಯು ಆರ್ ಹ್ಯಾವಿಂಗ್ ಎ ಪೋಸರ್. ಅಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇಟ್ಕೊಂಡಿರ್ತಾರೆ, ಕಾಲ್ನ ಕ್ರಾಸ್ ಮಾಡಿರ್ತಾರೆ. ಸೊ ಅಲ್ಲಿ ಸರ್ಕ್ಯೂಟ್ ಫಾರ್ಮ್ ಆಗುತ್ತೆ. ಸೊ ಮೂವ್ಮೆಂಟ್ ಕಡಿಮೆ ಆಗುತ್ತೆ. ಮೂವ್ಮೆಂಟ್ ಕಡಿಮೆ ಆದಾಗ ನಿಮ್ಗೆ ಕಾನ್ಶಿಯಸ್ ಇರುತ್ತೆ. ಕಾನ್ಶಿಯಸ್ ಇರುತ್ತೆ ಅಂದ್ರೆ ನಿಮಗೆ ಪ್ರಜ್ಞೆ ಇರುತ್ತೆ, ಹೊರಗಡೆ ಏನಾಗ್ತಿದೆ ಅನ್ನೋದು ಗೊತ್ತಿರುತ್ತೆ. ಆದ್ರೂ ಯು ಆರ್ ನಾಟ್ ಗೋಯಿಂಗ್ ಟು ಸ್ಲೀಪ್. ನೀವೇನಾದ್ರೂ ನಿದ್ದೆಗೆ ಹೋದ್ರೆ ಇಟ್ ಇಸ್ ಸ್ಲೀಪ್, ಇಟ್ ಇಸ್ ನಾಟ್ ಮೆಡಿಟೇಷನ್. Meditation is nothing but it is conscious sleep. So next line ಹೇಳ್ತಾರೆ, we in meditation, if you do meditation, you will get abundance of cosmic energy. So abundance of cosmic energy ನಿಮ್ಗೆ ಸಿಗೋದ್ರಿಂದ ಬಾಡಿ, ಮೈಂಡ್, ಇಂಟೆಲೆಕ್ಚುಯಲ್ ನ ನಿಮ್ಗೆ ಬೇಕಾಗುವಷ್ಟು ಎನರ್ಜಿ ಸಿಗುತ್ತೆ. You will receive abundance energy. Only meditation is nothing but it is the journey of consciousness. So meditation is the journey of consciousness towards self. It is not outside, it is the self. ಮೆಡಿಟೇಷನ್ ಮಾಡೋದ್ರಿಂದ ನೀವು ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗೋದು ಅಥವಾ ಇನ್ನೆಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಹೋಗೋದು, ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದು, ಮಂದಿರಗಳಿಗೆ ಹೋಗೋದು, ಮಸೀದಿಗೆ ಹೋಗೋದು, ಎಲ್ಲಾ ಧಾರ್ಮಿಕ ಕೆಲಸನೇ ಆದ್ರು ಮೆಡಿಟೇಷನ್ ಈಸ್ ಟೋಟಲಿ ಡಿಫರೆಂಟ್. ಇಟ್ ಈಸ್ ಟೇಕಿಂಗ್ ಯು ಟು ದ ಸ್ಪಿರಿಚುಯಾಲಿಟಿ. ರಿಲಿಜಿಯನ್ ಈಸ್ ಡಿಫರೆಂಟ್. ಧಾರ್ಮಿಕ ಕಾರ್ಯಗಳು ಬೇರೆ, ಮೆಡಿಟೇಟಿವ್ ಸ್ಟೇಟ್ ಬೇರೆ. ಅರ್ಥ ಆಗ್ತಿದೆಯಾ? ಇನ್ ಮೆಡಿಟೇಷನ್ ವಾಟ್ ವಿ ಡೂ, ಇನ್ ಮೆಡಿಟೇಷನ್ ವಿ ಆರ್ ನಾಟ್ ಗೋಯಿಂಗ್ ಟು ಮೂವ್ ಅವರ್ ಬಾಡಿ. ದೇಹವನ್ನ ಡೈರೆಕ್ಟ್ ಮೂವ್ ಮಾಡೋದಿಲ್ಲ, ಒಂದು ಕಡೆ ಕೂತಿದ್ದ ಕಡೆ ಕೂತಿರ್ತೀವಿ. ಸೊ ಅಲ್ಲಿ 5 ಇದನ್ನ ಹೇಳ್ತಾರೆ. ಮೆಡಿಟೇಷನ್ ಮಾಡೋದ್ರಿಂದ ಅದು ಇನ್ನರ್ ಜರ್ನಿ ಅಂತ ಹೇಳಿದೆ ಆವಾಗಲೇ ನಾನು. ಇನ್ನರ್ ಜರ್ನಿ ಅಂದ್ರೆ ಬಾಡಿ, ನಾನು ಹೇಳೋದು ಕೇಳಿಸ್ಕೊಡಿ, ಗಮನ ಕೇಳಿಸ್ಕೊಡಿ. ಬಾಡಿ, ಮೈಂಡ್, ಇಂಟೆಲೆಕ್ಟ್, ಸೆಲ್ಫ್ ಅಂಡ್ ಬಿಯಾಂಡ್. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಮೆಡಿಟೇಟಿವ್ ಮಾಡೋದ್ರಿಂದ your journey is going towards body, your journey is going towards mind, your journey is going to intellect, your journey is going to self, and your journey is going to be beyond. ಏನರ್ಥ ಆಯ್ತು ಇದರಲ್ಲಿ? ಬಾಡಿ, ಮೈಂಡ್, ಇಂಟೆಲೆಕ್ಟ್, ಸೆಲ್ಫ್ ಅಂಡ್ ಬಿಯಾಂಡ್. ಬಾಡಿ, ದಿಸ್ ಇಸ್ ದ ಫಿಸಿಕಲ್ ಬಾಡಿ ಅಲ್ವಾ? ಫಿಸಿಕಲ್ ಬಾಡಿ. ವಾಟ್ ಈಸ್ ಮೈಂಡ್?
ಮೈಂಡ್ ಅಂದ್ರೆ ಏನು? ಮೈಂಡ್ ಅಂದ್ರೆ ಕನ್ನಡದಲ್ಲಿ ಮನಸ್ಸು. ಏನು ಮನಸ್ಸು ಅಂದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? ಮೈಂಡ್, ವಾಟ್ ಇಸ್ ಮೈಂಡ್? Thoughts. ಯೋಚನೆ. ಮೇಡಮ್ ಎಲ್ಲಿ ಓಡಾಡ್ತಿದ್ರಿ ನೀನಾ ಮೇಡಮ್? ಕ್ಲಾಸ್ಗೆ ಸರ್. ಇನ್ನು ಆಗಿಲ್ಲ ಅಲ್ವಾ? ಮೆಡಿಟೇಟಿವ್. ಈಗ ಮೈಂಡ್ ಬಾಡಿ ಗೊತ್ತಾಯ್ತು ನಿಮ್ಗೆ. ಮೆಡಿಟೇಷನ್ ಈಸ್ ದ ಜರ್ನಿ ಆಫ್ ಇನ್ನರ್ ವರ್ಲ್ಡ್. ನೀವು ನಿಮ್ಮೊಳಗೆ ನಿಮ್ಮನ್ನ ತಿಳ್ಕೊಳ್ಳೋದಕ್ಕೆ ಮಾಡುವಂತಹ ಮೆಡಿಟೇಟಿವ್ ಇದೆಯಲ್ಲ, ಧ್ಯಾನದ ಸ್ಥಿತಿ, ಅದು ಈ 5ನ್ನ ಕಾನ್ಸಂಟ್ರೇಟ್ ಮಾಡುತ್ತೆ. ಒಂದು ಬಾಡಿ, 2ನೇದು ಮೈಂಡ್, 3ನೇದು ಇಂಟೆಲೆಕ್ಟ್, 4ನೇದು ಸೆಲ್ಫ್, 5ನೇದು ಬಿಯಾಂಡ್. ವಾಟ್ ಇಸ್ ದ ಮೀನಿಂಗ್ ಆಫ್ ಮೈಂಡ್? ನನ್ನ ಪ್ರಶ್ನೆ ನಿಮ್ಗೆ ಇದು ಕ್ಲೀನ್ ಆಗಿ ಅರ್ಥ ಆದ್ರೆ, ಇಫ್ ಯು ಆರ್ ಏನು ಅದನ್ನ ಅನಲೈಸ್ ಮಾಡಿದ್ರೆ you will know what are the benefits you are going to get while doing meditation. ಇಲ್ಲ ಅಂದ್ರೆ ಸುಮ್ಮನೆ ಮೆಡಿಟೇಷನ್ ಮಾಡಿ ಅಂತ ಅಂದ್ರೆ ನಾನು ಫಸ್ಟ್ ಡೇ ಇಂದ ಹೇಳ್ತಾನೆ ಇದ್ದೀನಿ. ಇಫ್ ಯು ಆರ್ ಸೇಯಿಂಗ್ ಸಿಂಪ್ಲಿ ಸಿಟ್ ಅಂಡ್ ಡೂ ಮೆಡಿಟೇಟ್ ಅಂದ್ರೆ ಮಾಡಲ್ಲ. ಇಫ್ ಯು ನೋ ದ ಕಾನ್ಸೆಪ್ಟ್, ಇಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಬೆನಿಫಿಟ್ಸ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ while doing meditation, then you will do it without failing. ಸೊ ಈ ಮೆಡಿಟೇಷನ್ ಇಸ್ ದ ಇನ್ನರ್ ಜರ್ನಿ. ನಿಮ್ಮ ಒಳಗಡೆನೆ ನಿಮ್ಮನ್ನ ಕಂಡುಕೊಳ್ಳೋದಕ್ಕೆ ಅದಕ್ಕೆ ಸಂಸ್ಕಾರ ಅಂತ ಹೇಳಿದೆ. ಸೊ ಆ ಸಂಸ್ಕಾರ ಇದ್ರೇನೆ ಇಂಟ್ರೆಸ್ಟ್ ಇರೋದು ನಮ್ಮನ್ನ ಮುಂದಿನ ಲೆವೆಲ್ಗೆ ತಗೊಂಡೋಗ್ಬೇಕಾಗ್ತದೆ. ನಮ್ಮ ಆತ್ಮವನ್ನ ಮುಂದಿನ ಲೆವೆಲ್ಗೆ ತಗೊಂಡೋಗೋದಕ್ಕೆ ಸಾಧ್ಯ ಆಗ್ಬೇಕಾದ್ರೆ ವಿ ನೀಡ್ ಆಲ್ ದಿಸ್. ಸಂಸ್ಕಾರ ಅಂತ ಹೇಳಿದ್ನಲ್ಲ, ಅದು ಬೇಕಾಗುತ್ತೆ. ಸೊ ಆ ಸಂಸ್ಕಾರವನ್ನ ಮೆಡಿಟೇಷನ್ ಕೂಡ ಕಲಿಸುತ್ತೆ. ಅರ್ಥ ಹೇಳ್ತಿರೋದು. ಸೊ ಈಗ ಬಾಡಿ ಇದು ಈಗ ನೀವು ಏನೋ ಈ ಮೂವ್ಮೆಂಟ್ ಇಲ್ದೇನೆ ಕೂತ್ಕೊಳ್ತಿರಲ್ಲ, ಸಿಂಪ್ಲಿ ಯು ಆರ್ ಸಿಟ್ಟಿಂಗ್ ಅಟ್ ಒನ್ ಪ್ಲೇಸ್ ಅಲ್ಲ, ಇಟ್ ಈಸ್ ನಾಟ್ ಸೋ ಈಸಿ. ಈಗ ನೀವು ಅವ್ರು ನೋಡಿ ನೀನಾ ಮೇಡಮ್ ಓಡಾಡ್ತಾರೆ, ಯು ಕ್ಯಾನ್ ಡೂ ದಟ್, ಬಟ್ ಸಿಟ್ಟಿಂಗ್ ಅಟ್ ಒನ್ ಪ್ಲೇಸ್, ದಟ್ ಟು ವಿತೌಟ್ ಡೂಯಿಂಗ್ ನಥಿಂಗ್, ಇಟ್ ಈಸ್ ನಾಟ್ ಸೋ ಈಸಿ. ನೋಡಿ ಕಣ್ಣು ಮುಚ್ಕೊಂಡು ಹೀಗೆ 5 ನಿಮಿಷ ಕೂರಕ್ಕೆ ಕಷ್ಟ ಆಗುತ್ತೆ. ಸೊ it is for the body. Meditation is for the body. Next, mind ಅಂದ್ರೆ ಯೋಚನೆಗಳು ಬರ್ತಾನೆ ಇರುತ್ತಲ್ಲ, there is no use. Thinking thoughts will come. It is a seating place for a thought. ನೀವು ಏನು ಒಂದು ಕೇಂದ್ರ ಅಂತ ಇಟ್ಸ್ ಕೀಪ್ ಕಮಿಂಗ್. ಅದನ್ನ ನಾವು ಲೇಯರ್ 5 ಲೇಯರ್ಸ್ ಮಾಡಿದ್ರೆ ಬಾಡಿ, ದೆನ್ ಇಟ್ ಈಸ್ ಮೈಂಡ್, ದೆನ್ ಇಟ್ ಈಸ್ ಇಂಟೆಲೆಕ್ಟ್, ದೆನ್ ಇಟ್ ಈಸ್ ಸೆಲ್ಫ್, ದೆನ್ ಇಟ್ ಈಸ್ ಬಿಯಾಂಡ್. ಓಕೆ, ಸೊ ಬಾಡಿ ಆಯ್ತು. ಮೈಂಡ್ ಅಂದ್ರೆ ಯೋಚನೆಗಳು. ನಾನು ಆವಾಗಲೇ ಹೇಳಿದೆ, ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 60ರಿಂದ 70,000 ಥಾಟ್ಸ್ ಬರುತ್ತೆ. How many thoughts? There are so many thoughts. ಓಕೆ, 60ರಿಂದ 70,000 ಥಾಟ್ಸ್ ಬರುತ್ತಂತೆ. ಅದರಲ್ಲೂ 90% ಎಲ್ಲ ಥಾಟ್ಸ್ ನೆಗೆಟಿವ್ ಆಗಿ ಥಾಟ್ಸ್ ಬರುತ್ತೆ. ಈಗ ನೆಗೆಟಿವ್ ಥಾಟ್ಸ್ ಮೈಂಡ್ ಅಂತ ಹೇಳ್ದೆ ಇರ್ಬೇಕು. ಸೊ ಅದು ಮನಸ್ಸು ಆಯ್ತು. ವಾಟ್ ಈಸ್ ಇಂಟೆಲೆಕ್ಟ್? ಬುದ್ಧಿಶಕ್ತಿ. ಈಗ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ತರ ಯೋಚನೆ ಮಾಡ್ಬೋದು ನೋಡಿ. ಈಗ ಮನಸ್ಸು ಏನ್ ಮಾಡುತ್ತೆ, ಇಟ್ ಕೀಪ್ಸ್ ಸೆಂಡಿಂಗ್ ಮೆಸೇಜಸ್, ಏನು ಆ ಥಾಟ್ಸ್. ಸೊ ಆ ಥಾಟ್ಸ್ ಜೊತೆಗೆ ನೀವು ಹೋಗ್ಬೇಕಾ ಬೇಡವಾ, ತರ್ಕ ಮಾಡ್ಬೇಕಾ ಬೇಡವಾ, ಯೋಚನಾ ಶಕ್ತಿ, ತಿಳುವಳಿಕೆ ಶಕ್ತಿ, ಬುದ್ಧಿಶಕ್ತಿ ಅಂತೀವಿ ಅದನ್ನ. ಇಟ್ ವಿಲ್ ಅನಲೈಸ್, ಅದನ್ನ ಮಾಡ್ಬೇಕಾ ಬೇಡವಾ, ಡಿಸಿಷನ್ ತಗೊಳ್ಳೋದು, ಅದನ್ನೆಲ್ಲ ಇಂಟೆಲೆಕ್ಟ್ ಬುದ್ಧಿಶಕ್ತಿ ಮಾಡು. ಓಕೆ, ನೆಕ್ಸ್ಟ್ ಬಂದ್ರು ಸೆಲ್ಫ್ ಅಂದ್ರೆ ಏನು? ಇಟ್ ಈಸ್ ದ ವಿಲ್ ಪವರ್. ಇಟ್ ಈಸ್ ದೇರ್ ಇನ್ಸೈಡ್ ವಿಲ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಿಲ್ ಪವರ್ ಯಾರಿಗೆ ತುಂಬಾ ಸ್ಟ್ರಾಂಗ್ ಆಗಿತ್ತು, ದೇ ಕ್ಯಾನ್ ಡೂ ಎನಿಥಿಂಗ್. ನಂದೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಇಫ್ ದೇ ಆರ್ ಗೋಯಿಂಗ್ ಟು ಸೇ ಸಮಥಿಂಗ್ ಅಗೇನ್ಸ್ಟ್ ಯು, ಇಫ್ ಯು ಆರ್ ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್, ವಾಟ್ ಎವರ್ ದ ಥಿಂಗ್ಸ್ ದಟ್ ಯು ಆರ್ ಗೋಯಿಂಗ್ ಟು ಬಿ ಬಿಲೀವ್, ದಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾಪನ್. ಸೊ ದಟ್ ಈಸ್ ಸೆಲ್ಫ್. Beyond that is totally different. When you get into that, then you will be in meditative state. ಅರ್ಥ ಹೇಳ್ತಿರೋದು? ಬಿಯಾಂಡ್ ಅಂದ್ರೆ ಏನು? ಬಿಯಾಂಡ್ ಅಂದ್ರೆ ಯಾರು ಯಾವ ಧರ್ಮಗಳನ್ನು ವಿರೋಧ ಮಾಡಲು, ಯಾರನ್ನು ಕ್ರಿಟಿಸೈಸ್ ಮಾಡಲು,
is intellect, body, mind, intellect, self ನ ಮೀರಿ ಅವನು ಬಿಯಾಂಡ್, ದೇ ವಿಲ್ ಥಿಂಕ್ ಬಿಯಾಂಡ್, ಅದನ್ನ ಮೀರಿ ಬೆಳೆದಿರುತ್ತೆ. ಸೊ ದಟ್ ಈಸ್ ಆ ಸ್ಥಿತಿಗೆ ನಿಮ್ಮನ್ನ ಕರ್ಕೊಂಡೋಗುತ್ತಲ್ಲ, ಆ ಕರ್ಕೊಂಡೋಗೋ ಪಾತ್ರೆನೆ ಮೆಡಿಟೇಷನ್. ಈಗ ಒಬ್ಬೊಬ್ಬರಿಗೆ ಮೆಡಿಟೇಷನ್ ಮಾಡೋದ್ರಿಂದ ಒಬ್ಬೊಬ್ಬರು ಒಂದೊಂದು ತರದ ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಳ್ತಾರೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಒಬ್ಬೊಬ್ಬರು ಒಂದೊಂದು ತರದ ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಳ್ತಾರೆ. ಅವ್ರಿಗೆ ಎಲ್ರಿಗೂ ಒಂದೇ ತರದ ಇದು ಅನುಭವ ಆಗ್ಬೇಕು ಅಂತ ಇಲ್ಲ. ಓಕೆ, ಸೊ ಇವಾಗ ಮೆಡಿಟೇಟಿವ್ ಕುತ್ಕೊಂಡ್ರೆ ನಾನು ಹೇಳೋದು ಗಮನ ಇಟ್ಕೊಳ್ಳಿ, ಯು ಕೀಪ್ ಗೆಟಿಂಗ್ ಥಾಟ್ಸ್ಗಳು ಬರ್ತಾನೆ ಇರುತ್ತೆ ನಿಮ್ಗೆ. ಅಲ್ಲಿ ಅವ್ರು ಹೇಳ್ತಾರೆ ಡೋಂಟ್ ಗೋ ಬಿಯಾಂಡ್ ಯುವರ್ ಥಾಟ್ಸ್. ನೀವು ನಿಮ್ ಥಾಟ್ಸ್ ಇದೆಯಲ್ಲ ಅದರಿಂದ ಹೋಗ್ಬೇಡಿ, ಯು ಶುಡ್ ನಾಟ್ ಗೋ ವಿತ್ ದ ಥಾಟ್ಸ್. ಸೊ ಅಲ್ಲಿ ನೆಕ್ಸ್ಟ್ ಹೇಳ್ತಾರೆ ಯು ನೀಡ್ ಟು ಕಟ್ ದ ಥಾಟ್ಸ್. ಕಟ್ ಅಂದ್ರೆ ಆ ಥಾಟ್ಸ್ ಅನ್ನ ನೀವು ಕಟ್ ಮಾಡಿ ಅಂತ ನಾನು ಮೊನ್ನೆ ಮಾತಾಡುವಾಗ ಹೇಳಿದೆ. ನೀವು ಥಾಟ್ಸ್ ಅನ್ನ ಕಟ್ ಮಾಡಕ್ ಹೋದ್ರೆ ಇಟ್ ವಿಲ್ ಮಲ್ಟಿಪ್ಲೈ. 2 ಇದ್ದದ್ದು 4, 4 ಇದ್ದದ್ದು 8, 8 ಇದ್ದದ್ದು 16 ಹೀಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಏನ್ ಮಾಡ್ಬೇಕು ಮತ್ತೆ? ನಾನು ಈಸಿ ಮೆಥಡ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಗೆ ಥಾಟ್ ಬರ್ತಾನೆ ಇರುವಂತ ಥಾಟ್ಸ್ ಅನ್ನ ನೀವು ಕಟ್ ಮಾಡೋದು ಬೇಡ. ಮತ್ತೆ ಏನ್ ಮಾಡ್ಬೇಕು? ಯು ನೀಡ್ ಟು ಡೂ ಆನ್ ಕಾನ್ಸಂಟ್ರೇಷನ್. ಯಾವ್ದಾದ್ರು ಒಂದು ಇದ್ರ ಮೇಲೆ ಯು ನೀಡ್ ಟು ಕಾನ್ಸಂಟ್ರೇಟ್ ಅಂತ. ಈಗ ನಾನು ತೋರಿಸಿದಂತ ವಿಡಿಯೋದಲ್ಲಿ ಆ ವಿಡಿಯೋ ಬೇರೆ ತರನೇ ಹೇಳುತ್ತೆ, ಆದ್ರೆ ನಾನು ಬೇರೆ ತರ ಹೇಳ್ತಿದ್ದೀನಿ. ಯಾಕೆಂದ್ರೆ ಯು ವಿಲ್ ಬಿ ಈಸಿಲಿ ಕ್ಯಾನ್ ಡೂ ಮೆಡಿಟೇಷನ್ ಬೈ ಡೂಯಿಂಗ್ ದಿಸ್. ಆಯ್ತಾ? ಸುಮ್ಮನೆ ಕುತ್ಕೊಂಡಿರ್ತೀರಿ, ಕಣ್ಣು ಮುಚ್ಚಿರ್ತೀರಿ, ಕೈ ಮತ್ತೆ ಕಾಲೆರಡು ಕ್ರಾಸ್ ಮಾಡಿರ್ತೀರಿ. ಮೆಡಿಟೇಷನ್ ಮಾಡುವಾಗ ಯು ವಿಲ್ ಕೀಪ್ ಗೆಟಿಂಗ್ ಥಾಟ್ಸ್. ಆ ಥಾಟ್ಸ್ ಅನ್ನ ನೀವು ಹಿಂದೆ ಹೋಗ್ತೀವಿ, ಅದನ್ನ ಕಟ್ ಮಾಡೋದು ಬೇಡ. ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಓನ್ಲಿ ಒನ್ ಥಿಂಗ್, ದಟ್ ಈಸ್ ದ ಬ್ರೆತ್. ಉಸಿರಾಟ ಇದೆಯಲ್ಲ, ಉಸಿರಾಟದ ಕಡೆಗೆ ಗಮನ ಕೊಡ್ಬೇಕು. ಆದ್ರೆ ಉಸಿರಾಟ ಮಾಡುವಾಗ ನೀವು ಫೋರ್ಸ್ಫುಲಿ ಉಸಿರು ಎಟ್ಕೊಳ್ತಾ ಇದ್ದೀನಿ, ಉಸಿರು ಬಿಡ್ತಾ ಇದ್ದೀನಿ, ಆ ಥರ ಮಾಡೋದು ಬೇಡ. ಅದೇ ನ್ಯಾಚುರಲ್ ಆಗಿ ಉಸಿರಾಟ ಆಗುತ್ತೆ. ಯು ಹ್ಯಾವ್ ಟು ಜಸ್ಟ್ ಅಬ್ಸರ್ವ್. ಅರ್ಥ ಹೇಳ್ತಿರೋದು ನಿಮ್ಗೆ. ಅದು ಫಸ್ಟ್ ಕಷ್ಟ ಆಗುತ್ತೆ ಅಂದ್ರೆ, ಅಬ್ಸರ್ವ್ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ 1, 2 ನಿಮಿಷ, 3 ನಿಮಿಷ, 5 ನಿಮಿಷ ಹೀಗೆ ಮಾಡ್ಬೋದು. ಉಸಿರನ್ನ ಹೇಳ್ಕೊಳ್ಳೋದು, ಉಸಿರನ್ನ ಬಿಡೋದು, ಉಸಿರನ್ನ ಹೇಳ್ಕೊಳ್ಳೋದು, ಉಸಿರನ್ನ ಬಿಡೋದು. ಸೊ ಹಾಗೆ ಮಾಡ್ಬೇಕಾದ್ರೂ ಕೂಡ ಯು ವಿಲ್ ಗೆಟ್ ಬಂಡಲ್ಸ್ ಆಫ್ ಥಾಟ್ಸ್. ನೀವು ಉಸಿರೆಡ್ಕೊಂಡು ಉಸಿರನ್ನ ಬಿಡೋದು ಮಾಡ್ತಾನೆ ಇದ್ರೆ ನಿಮಗ್ ಥಾಟ್ಸ್ ಬರಲ್ಲ ಅಂತ ಹೇಳಲ್ಲ ನಾನು. I will not say you will not get thoughts ಅಂತ ಹೇಳಲ್ಲ. Thoughts will come. Moreover, many thoughts will come. ಆದ್ರೆ ನೀವು ಆ ಥಾಟ್ಸ್ ಹಿಂದೆ ಹೋಗ್ಬಾರ್ದು. ಏನಂಗಂದ್ರೆ ಈಗ ಅಲ್ಲಿ ನೀವು ವಿಡಿಯೋದಲ್ಲಿ ನೋಡಿದ್ರಿ, ಬಂಡಲ್ಸ್ ಆಫ್ ಥಾಟ್ಸ್ ಬರ್ತಾನೆ ಇತ್ತು, ರೌಂಡ್ ಇತ್ತು. ಒಂದ್ ಎಕ್ಸಾಂಪಲ್ ಇದ್ರೆ, ಹುಡುಗನ್ಗಾದ್ರೆ ಹುಡುಗಿದ್ದು ಏನೋ ಥಾಟ್ಸ್ ಬರುತ್ತೆ ಅನ್ಕೊಳ್ಳಿ. ಈಗ ನೀವು ಆ ಥಾಟ್ಸ್ ಬಂದ್ರೆ ಯು ನೀಡ್ ನಾಟ್ ಗೋ ವಿತ್ ಹರ್. ಹುಡುಗಿಯಿಂದಾನೆ ಹೋಗ್ಬಿಟ್ರೆ ಆ ಹಿಂದೆನೆ ನಿಮ್ ಮೆಡಿಟೇಷನ್ ಆಗಲ್ಲ. ಅಥವಾ ಹುಡುಗನ್ಗೆ ಏನಾದ್ರು ಆ ಥರದ ಯೋಚನೆ ಬಂದ್ರೆ ಇಫ್ ಶಿ ಗೋ ವಿತ್ ದಟ್ ಗೈ ಮೀನ್ಸ್ ಮೆಡಿಟೇಷನ್ ಆಗಲ್ಲ. ಸೊ ಯು ಶುಡ್ ನಾಟ್ ಗೋ ವಿತ್ ದ ಥಾಟ್ಸ್. ರಾದರ್ ದನ್ ದಟ್ ಯು ಕಟ್ ದ ಥಾಟ್ಸ್ ಅಂತ ಹೇಳಲ್ಲ ನಾನು. ಯು ಕಮ್ ಅಂಡ್ ಅಬ್ಸರ್ವ್ ದ ಬ್ರೆತ್. ಡೋಂಟ್ ಟು ಕಾನ್ಶಿಯಸ್ಲಿ ಅಬ್ಸರ್ವ್. ಬ್ರೆತ್ನ ಕಾನ್ಶಿಯಸ್ ಆಗಿ ಇನ್ಹೇಲು ಮತ್ತೆ ಎಕ್ಸೇಲು ಮಾಡೋದು ಬೇಡ. ಉಸಿರನ್ನ ಎತ್ಕೊಳ್ಳೋದು, ಉಸಿರನ್ನ ಬಿಡೋದು ಕಾನ್ಶಿಯಸ್ ಆಗಿ ಮಾಡೋದು ಬೇಡ. ಆದ್ರೆ ನ್ಯಾಚುರಲ್ ಆಗುವಂತ ಉಸಿರಾಟನ ನೀವು ಗಮನಿಸಬೇಕು. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್. ಯು ನೀಡ್ ಟು ಡೂ ಕಾನ್ಸಂಟ್ರೇಷನ್ ಫಸ್ಟ್. ಮೆಡಿಟೇಷನ್ ಇಟ್ ವಿಲ್ ಹ್ಯಾಪನ್. It will take time and it will happen. One day it will happen. Suddenly ade enu agalla. So it takes months, years like that. Adre what is the benefit? Yen benefit idinda you will get abundance of cosmic energy. ನಾನು ಅದರ ಫಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ, ಮನುಷ್ಯ ಏನಕ್ಕೆಲ್ಲ ಒದ್ದಾಡ್ತಿದ್ದಾರೋ ಅದೆಲ್ಲ ಸಿಗುತ್ತೆ. You will receive, we will receive, I will receive. ಏನೇನೋ name, fame, abundance, prosperity, knowledge, wisdom, power, all the things.
will I get in this incarnation only? I do not know. ಈಗ ಪ್ರಶ್ನೆ ಕೇಳ್ಬೇಕು ಸರ್, ನೀವು ಮೊನ್ನೆ ಮೀನಾ ಮೇಡಮ್ ಕೇಳಿದ್ರು ನನ್ನ, ಎಷ್ಟು ವರ್ಷದಿಂದ ಸರ್ ನೀವು ಮೆಡಿಟೇಷನ್ ಮಾಡ್ತೀರಿ ಅಂತ. ಸೊ ಇಷ್ಟು ವರ್ಷದಿಂದ ಮಾಡಿದ್ರೆ ಮಾಡ್ತಾನೆ ಇದ್ದಿದ್ರೆ ಅವ್ರು ಹೇಳಿದ್ರು ಮತ್ತೆ ಇನ್ನೊಂದು ಕ್ವಶನ್, ನೀವು ಸ್ವಾಮೀಜಿ ಆಗಿರ್ಬೇಕು ಅಂತ. ದಟ್ ಈಸ್ ನಾಟ್ ಲೈಕ್. ಯಾರು ಸ್ವಾಮೀಜಿ ಆಗ್ಬೇಕಂತ ಇಲ್ಲ. ನಾವು ಮೆಡಿಟೇಷನ್ ಮಾಡೋದು, ಮೆಡಿಟೇಷನ್ ಮುಖಾಂತರ ಸ್ಪಿರಿಚುಯಾಲಿಟಿನ ಅಚೀವ್ ಮಾಡೋದಕ್ಕೆ, ನಾಟ್ ಫಾರ್ ದ ಸೇಕ್ ಆಫ್ ಅವರ್ ಬಾಡಿ, ಇಟ್ ಈಸ್ ಫಾರ್ ದ ಸೇಕ್ ಆಫ್ ಅವರ್ ಸೋಲ್. ಅವರ್ ಸೋಲ್ ಅಂದ್ರೆ ನಾವು ನಮ್ಮ ಆತ್ಮವನ್ನ ಉನ್ನತಿ ಸ್ಥಿತಿಗೆ ತಗೊಂಡೋಗೋದಕ್ಕೆ ಇದನ್ನೆಲ್ಲ ಮಾಡೋದು. ಅದ್ರ ಜೊತೆಗೆ ನಮ್ಗೆ ಈ ಭೂಮಿ ಮೇಲೆ ಇರುವಂತಹ ಎಲ್ಲ ಏನು ಮೆಟೀರಿಯಲ್ ಇದೆಯಲ್ಲ, ಮೆಟೀರಿಯಲ್ಸ್ ಬಾಹ್ಯದಲ್ಲಿ ಅನುಭವಿಸುವಂತಹ ಎಲ್ಲವನ್ನ ಅಚೀವ್ ಮಾಡೋದಕ್ಕೂ ಈ ಮೆಡಿಟೇಷನ್ ಸಪೋರ್ಟ್ ಮಾಡುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ಈ ಎಲ್ಲವನ್ನ ಅಚೀವ್ ಮಾಡೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಮೊದಲನೇದು ಮೈಂಡ್ ಬಾಡಿ, ಎರಡನೇದು ಮೈಂಡ್, ಮೂರನೇದು ಇಂಟೆಲೆಕ್ಟ್, ನಾಲ್ಕನೇದು ಸೆಲ್ಫ್, ಐದನೇದು ಬಿಯಾನ್. ಈಗ ಒಂದೊಂದು ಎಕ್ಸಾಂಪಲ್ ಕೊಡಕ್ಕಾಗತ್ತಾ ಯಾವ್ದಾದ್ರು? ಈಗ ಬಾಡಿ ಅಂತ ಹೇಳ್ತೆ, ಇಫ್ ಯು ವಾಂಟ್ ಟು ಅಚೀವ್ ಪ್ರಾಸ್ಪರಿಟಿ ಆರ್ ಹೆಲ್ತ್, ಯು ಹ್ಯಾವ್ ಟು ಡೂ ಮೆಡಿಟೇಷನ್. ಮೆಡಿಟೇಷನ್ ಮಾಡೋದ್ರಿಂದ ದೇಹ ಆರೋಗ್ಯವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ಎಥರಿಕ್ ಬಾಡಿ ಅಂತ ಹೇಳಿದೆ. ಎಥರಿಕ್ ಬಾಡಿ ಅಲ್ಲಿ ನಿಲ್ಸಿದ್ದೀನಿ ನಾನು. ಇಫ್ ಯು ಆರ್ ಗೆಟಿಂಗ್ ದ ಕಾಸ್ಮಿಕ್ ಎನರ್ಜಿ, ಅಬಂಡೆನ್ಸ್ ಆಫ್ ಕಾಸ್ಮಿಕ್ ಎನರ್ಜಿ, ಯು ನೀಡ್ ನಾಟ್ ಗೋ ಫಾರ್ ಎನಿ ಏನೋ ಯಾವುದೇ ಟ್ರೀಟ್ಮೆಂಟ್ ಮೆಥಡ್ ನಿಮಗೆ ಬೇಕಿಲ್ಲ. ಸೊ ದಟ್ ಕಾಸ್ಮಿಕ್ ಎನರ್ಜಿ ವಿಲ್ ಹೀಲ್ ದ ಎಥರಿಕ್ ಬಾಡಿ. ಆ ಎಥರಿಕ್ ಬಾಡಿನ ಹೀಲ್ ಮಾಡೋದ್ರಿಂದ ವಿ ನೀಡ್ ನಾಟ್ ರಿಕ್ವೈರ್ ಎನಿ ಮೆಡಿಕೇಶನ್ಸ್. ಓಕೆ, ಆದ್ರೆ ಇದೆಲ್ಲ ಕಷ್ಟ ಅಲ್ಲ. ಕುತ್ಕೊಳ್ಳೋದು ಕಷ್ಟ, ಮೆಡಿಟೇಷನ್ ಮಾಡೋದು ಕಷ್ಟ. ಈಗ ನಾನು ರವಿಚಂದ್ರ ಸರ್ ಇದ್ದಾರೆ, ಹರೀಶ್ ಸರ್ ಇದ್ದಾರೆ. ಇಟ್ ಈಸ್ ಡಿಫಿಕಲ್ಟ್ ಫಾರ್ ದೆಮ್ ಟು ಸಿಟ್ ಅಟ್ ಒನ್ ಪ್ಲೇಸ್. ನಾನು ಅವ್ರಿಗೆ ಹೇಳ್ತೀನಿ ಹೇಗೆ ಮಾಡ್ಬೇಕಂತ, ಬೇರೆ ಎಲ್ಲ ಮೆಥಡ್ಸ್ ಹೇಳ್ಕೊಡ್ತೀನಿ. ಆದ್ರೆ ನೀವು ಅನ್ಕೋಬೇಕಾಗಿರೋದು, ನೀವು ಮನನ ಮಾಡ್ಕೋಬೇಕಾಗಿರೋದು, ಮತ್ತೆ ನಿಮ್ಮ ಬುದ್ಧಿಶಕ್ತಿಗೆ ಹಾಕೊಳ್ಬೇಕಾಗಿರೋದು, ಮೆಡಿಟೇಷನ್ ಮಾಡೋದ್ರಿಂದ ಈ 5 ಅಚೀವ್ ಮಾಡಕ್ ಆಗುತ್ತೆ. ಬಾಡಿನಲ್ಲಿರುವಂತಹ ಏಲ್ಮೆಂಟ್ಸ್ ಅದನ್ನ ಸರಿ ಮಾಡಕ್ಕಾಗತ್ತೆ. ಮೆಂಟಲ್ ಇಲ್ನೆಸ್ ನೀವು ನೋಡಿದಿರಿ, ಮೆಂಟಲ್ ಇದು ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ಮಾನಸಿಕವಾಗಿ ನರಳುವಂತ ಪೇಷಂಟ್ಸ್ ನಾನು ತುಂಬಾ ಜನ ಅವ್ರ ಜೊತೆಗೆ ಮಾತಾಡ್ತೀನಿ. ದೈಹಿಕವಾಗಿ ಬರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಸುಲಭವಾಗಿ ಕಂಡಿಡ್ಬೋದು. ಮೆಡಿಕೇಶನ್ ಅದು ಇದು ಮಾಡಿ ನೋವು ನಿವಾರಕಗಳು ಅದನ್ನ ಬಳಸಿ ದೇಹವನ್ನ ಸ್ವಲ್ಪ ಒಂದು ಮಟ್ಟಕ್ಕೆ ತಗೊಂಡು ಬರ್ಬೋದು. ಆದ್ರೆ ಮನಸ್ಸನ್ನ ಹಂಗೆ ಮಾಡ ಆಂಟಿಸೈಕ್ಯಾಟಿಕ್ ಡ್ರಗ್ಸ್ ಅನ್ನ ಕೊಡ್ತಾರೆ. ಆದ್ರೂ ಆಂಟಿಸೈಕ್ಯಾಟಿಕ್ ಡ್ರಗ್ಸ್ ಅವ್ರನ್ನ ಸರಿ ಮಾಡೋದ್ರ ಬದಲು ಇನ್ನೂ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಅನ್ನ ಮಾಡಿ ಅದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಇಫ್ ಯು ಡೂ ಮೆಡಿಟೇಷನ್ ಫಿಸಿಕಲಿ, ಮೆಂಟಲಿ, ಇಟ್ ಈಸ್ ವೆರಿ ಹೆಲ್ಪ್ಫುಲ್. ನಿಮ್ಮ ಮೈಂಡ್ ಕಾಮ್ ಆಗುತ್ತೆ. ನಾನು ಯಾಕೆ ಕಾಮ್ ಆಗುತ್ತೆ ಅಂತ ಅಂದ್ರೆ, ಯಾಕೆ ಅದು ಗುಣ ಆಗುತ್ತೆ ಅಂದ್ರೆ, ಯು ವಿಲ್ ರಿಸೀವ್ ಅಬಂಡೆನ್ಸ್ ಆಫ್ ಕಾಸ್ಮಿಕ್ ಎನರ್ಜಿ. ವೈ ವಿ ಆರ್ ಗೆಟ್ ಡಿಸೀಸ್, ವೈ ವಿ ಆರ್ ಗೆಟಿಂಗ್ ಇಲ್ನೆಸ್, ಯಾಕೆ ಕಾಯಿಲೆಗಳು ಬರ್ತಿದೆ, ಯಾಕೆ ಸಮಸ್ಯೆಗಳನ್ನ ಯಾಕೆ ನಾವು ಫೇಸ್ ಮಾಡ್ತಿದೀವಿ ಅಂದ್ರೆ, ಬಿಕಾಸ್ ಆಫ್ ದಿ ಕಾಸ್ಮಿಕ್ ಎನರ್ಜಿ. ಎಷ್ಟು ಬೇಕೋ ಅದು ನಮಗೆ ಸಿಗದೆ ಇರೋದ್ರಿಂದ ನಾವು ಇದನ್ನ ಸಫರ್ ಮಾಡ್ತಿದೀವಿ. ವಿ ಆರ್ ರಿಸೀವಿಂಗ್ ದಟ್, ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಸಫರ್ ಆಸ್ ಸಚ್. ಮೊದಲನೇದು ಬಾಡಿ ಆಯ್ತು, ಎರಡನೇದು ಮೈಂಡ್ ಆಯ್ತು. ಮೈಂಡ್ ಬಗ್ಗೆ ಹೇಳಿದೆ ನಾನೀಗ. ಮೈಂಡ್ ಅಂದ್ರೆ ಈಗ ನೀವು ನನ್ನ ಹತ್ರ ನೋಡಿರೋ ಪೇಷಂಟ್ಸ್ ಅಲ್ಲಿ ಸಮ್ ಪೇಷಂಟ್ಸ್ ಆರ್ ವೆರಿ ಅಗ್ರೆಸಿವ್. ಅವ್ರಿಗೆ ಗೊತ್ತಿರಲ್ಲ, ತುಂಬಾ ಕೋಪ ಬರುತ್ತೆ ಅವ್ರಿಗೆ. ಇದನ್ನ ಹೊಡೆದಾಕ್ತು, ಅದನ್ನ ಹೊಡೆದಾಕದನ್ನೆಲ್ಲ ನೋಡಿ. ನನ್ಗೆ ಯಾರೋ ಮೊನ್ನೆ ಫೋನ್ ಮಾಡಿದ್ರು, ಅವ್ರ ಮಕ್ಕಳು, 2 ಮಕ್ಕಳು ದೇ ಆರ್ ಗೆಟಿಂಗ್ ಏನೋ ಸೈಕ್ಯಾಟ್ರಿಕ್ ಅವ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ. 2 ಮಕ್ಕಳು ಅವ್ರನ್ನ ಹೊಡಿತಾರೆ. ಚಿಕ್ಕ ಮಕ್ಕಳು, 5 ವರ್ಷ 6 ವರ್ಷದ ಮಕ್ಕಳು. ಸೊ ಶಿ ವಾಸ್ ಕ್ರೈಯಿಂಗ್, ಸರ್ ಇಷ್ಟ ಆಗುತ್ತೆ, ಏನ್ ಮಾಡೋದು? ಅದೆಲ್ಲ ಹೀಲಿಂಗ್ ಮಾಡೋದ್ರಿಂದ ನಾವು ಫೋರ್ಸ್ಫುಲಿ ವಿ ಆರ್ ಅಬಂಡೆಂಟ್. ಇದು ಕಾಸ್ಮಿಕ್ ಎನರ್ಜಿ ಇದೆಯಲ್ಲ ಅದನ್ನ ಬಳಸ್ಕೊಂಡು ಮತ್ತೆ ನೆಗೆಟಿವ್ ಎಲಿಮೆಂಟ್ಸ್ ನ್ಯೂಟ್ರಲೈಸ್ ಮಾಡಿ ಅದು ರಿಮೂವ್ ಮಾಡಿ ಮಾಡ್ತೀವಿ. ದಟ್ ಈಸ್ ವೈ ವಿ ಆರ್ ಟ್ರೀಟಿಂಗ್ ದ ಪೇಷಂಟ್. ಆದ್ರೆ ಅದೆಲ್ಲ ಏನೂ ಬೇಡ ಅಂದ್ರೆ, ಯು ಕ್ಯಾನ್ ಸಿಟ್ ಅಂಡ್ ಡೂ ಮೆಡಿಟೇಷನ್. ಯು ನೀಡ್ ಟು ಡೂ ದಟ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. Not only for this incarnation, it will become the ಸಂಸ್ಕಾರ. ಅದು ಸಂಸ್ಕಾರವಾಗಿ ರೂಪುಗೊಳ್ಳುತ್ತೆ. ಮತ್ತೆ ನಮ್ಮ ಆತ್ಮವನ್ನ ಉನ್ನತ ಸ್ಥಾನಕ್ಕೆ. ಸುಮ್ನೆ ಮಹಾತ್ಮ ಆಗಲ್ಲ, ಸುಮ್ನೆ ದೈವಾತ್ಮ ಆಗಲ್ಲ, ಸುಮ್ನೆ ಬೇರೆ ಎಲ್ಲ ಆತ್ಮಗಳು ದೈವಾತ್ಮಗಳಂತೆ. ಸೊ ಅದೆಲ್ಲ ಸುಮ್ನೆ ಆಗಲ್ಲ. ಆತ್ಮ ಎಲ್ಲ ಒಂದೇ, ಎಲ್ಲ ಪ್ಯೂರಿಟಿನೇ ಇರೋದು. ಆದ್ರೆ ನೀವು ಅದನ್ನ ಹೇಗೆ ಮೌಲ್ಡ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್.
ಅರ್ಥ ಆಗ್ತದೆ ಹೇಳ್ತಿರೋದು? ಎಸ್ ಸರ್. ಎರಡನೇದು ಮೂರನೇದು ಏನ್ ಹೇಳಿದೆ ನಾನು? ಬಾಡಿ ಆಯ್ತು, ಮೈಂಡ್ ಆಯ್ತು, ಸೆಲ್ಫ್. ಸೆಲ್ಫ್ ಅಂದ್ರೆ ಏನು? ಸೆಲ್ಫ್ ಅಂದ್ರೆ ನಿಮ್ಮ ಒಳಗಿಂತು. ನಾನು ಆಗ್ಲೇ ಹೇಳಿದೆ, ಮೆಡಿಟೇಷನ್ ಈಸ್ ದ ಜರ್ನಿ ಆಫ್ ಕಾನ್ಶಿಯಸ್ನೆಸ್ ವಿತ್ ಇನ್ ಯು, ನಾಟ್ ಔಟ್ಸೈಡ್. ಅದು ಜರ್ನಿ ನಮ್ಮೊಳಗೆ ಆಗುವಂಥದ್ದು. ನಾವೇನು ಅಂತ ಈಗ ನೀವು ಕೆಲವರು ಬೇಕಿದ್ರೆ ಇದನ್ನ ಅಬ್ಸರ್ವ್ ಮಾಡಿ ಒಂದು ಕನ್ನಡಿ ಮುಂದೆ ತಗೊಳ್ಳಿ, ಆ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, 5 ನಿಮಿಷ ನಿಮ್ ಕಣ್ಣನ್ನೇ ನೀವೇ ನೋಡ್ತೀರಿ. ನಿಮ್ ಫೇಸನ್ನ ನೀವು ನೋಡಿ, ಕಣ್ಣನ್ನ ನೋಡಿ, ನಿಮ್ಗೆ ಅನ್ಸುತ್ತೆ ನನಗೆ ಇದೆಲ್ಲ ಚಿಕ್ಕದಿಂದನೇ ಆಗಿದೆ, ನಿಮ್ಗೂ ಅನ್ಸುತ್ತೆ ಅದು ನಾನು ಯಾರು ಅಂತ ಅನ್ಸುತ್ತೆ. ನಾನು ಯಾಕೆ ಇಲ್ಲಿದ್ದೀನಿ, ನನ್ನ ಕೆಲಸ ಏನು, ನನ್ನ ಹೆಸರು ಯಾಕೆ ಕಟ್ಟಿದ್ದಾರೆ, ನಾನ್ಯಾಕೆ ಇಲ್ಲಿದ್ದೀನಿ, ಇದು ಫ್ರೀಕ್ವೆಂಟ್ ಆಗಿ ಅನ್ನಿಸ್ತಾನೆ ಇರುತ್ತೆ. ಆಮೇಲೆ ನಿಮ್ಮನ್ನ ನೀವು ಹಾಗೆ ತ್ರಾಟಕ ಮಾಡ್ತಾರೆ, ಅದನ್ನು ಬೇರೆ ಇನ್ನೊಂದಿನ ಮಾತಾಡೋಣ. ಸೊ ನಿಮ್ಮನ್ನ ನೀವು ಸೆಲ್ಫ್ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮನ್ನ ನೀವು ಅರಿಯುವುದಕ್ಕೆ ಅಂದ್ರೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೆಲ್ಫ್ ಆಯ್ತಾ? ಬಿಯಾಂಡ್ ಅಂದ್ರೆ ನಾನು ಆಗ್ಲೇ ಮೆಡಿಟೇಟಿವ್ ಸ್ಟೇಟ್ ಹೋದ್ರೆ ಇಫ್ ಆರ್ ರಿಯಲಿ ಡೂಯಿಂಗ್ ಮೆಡಿಟೇಷನ್ ಮಾಡೋದ್ರಿಂದ ಆ ಬಿಯಾಂಡ್ ಅಂದ್ರೆ ಈ ಲೋಕ ಇದೆಯಲ್ಲ ನಾವು ನೋಡ್ತಿದ್ದೀವಲ್ಲ, ಸ್ಥೂಲ ಲೋಕ ಅಂತೀವಲ್ಲ, ಆ ಸ್ಥೂಲ ಲೋಕವನ್ನ ಬಿಟ್ಟು ಹೊರಗಡೆ ಲೋಕವನ್ನ ನೋಡಕ್ಕಾಗುತ್ತೆ. ವಿ ಕ್ಯಾನ್ ಸಿ ದಟ್. ನಾನು ಅದನ್ನ ನೋಡಿದ್ದೀನಿ, ಆದ್ರೆ ಅದನ್ನೆಲ್ಲ ಹೇಳೋದು ಬೇಡ, ಐತಿ ಎಕ್ಸಾಗರೇಷನ್ ಆಗುತ್ತೆ, ಬೇಡ. ಸೊ ಇದನ್ನ ಏನು ನೀವು ಹೊರಗಡೆ ಈ ಲೋಕ ಅಲ್ಲದೇನೆ ಬೇರೆ ಲೋಕಗಳನ್ನ ನೀವು ನೋಡೋದಕ್ಕಾಗುತ್ತೆ ಇನ್ ಮೆಡಿಟೇಷನ್, ಥ್ರೂ ಮೆಡಿಟೇಷನ್. ಅರ್ಥ ಆಗ್ತಿದೆ ಹೇಳ್ತಿರೋದು? ಸೊ ಅದನ್ನೆಲ್ಲ ಮೀರಿ ಒನ್ಸ್ ಯು, ನಾನು ಹೇಳಿದ್ನಲ್ಲ, ಬ್ರೆತ್ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಇಟ್ ವಿಲ್ ಬಿಕಮ್ ವೆರಿ ಸ್ಲಾಶ್ ಲೈಕ್ ದಟ್. ಇಫ್ ಯು ಆರ್ ಕೀಪ್ ಡೂಯಿಂಗ್ ದಟ್, ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ವಿಜುವಲೈಸ್, ಇಟ್ ವಿಲ್ ಮ್ಯಾನಿಫೆಸ್ಟ್. ಏನಂದ್ರೆ ನೀವು ಏನನ್ನ ಕಲ್ಪನೆ ಮಾಡ್ತಿರೋ, ನಿಮ್ಗೆ 6th ಸೆನ್ಸ್ ಅನ್ನೋದು ಗೊತ್ತಿದ್ಯಾ? 5 ಸೆನ್ಸ್ ನಮ್ಗಿದೆ. ಏನ್ ಹೇಳ್ತೀವಿ? ಪಂಚೇಂದ್ರಿಯಗಳಿದೆಯಲ್ಲ, ಅದು ಒಂದೊಂದು ಸೆನ್ಸ್ ಮಾಡುತ್ತೆ. 6th ಸೆನ್ಸ್ ಅಂದ್ರೆ ಇಲ್ಲಿ ಇಲ್ಲದೆ ಅದು ಕಣ್ಣು, ಕಿವಿ, ಮೂಗು ಮತ್ತೆ ನಾಲಿಗೆ, ಚರ್ಮ ಇದೆಯಲ್ಲ, ಇದನ್ನ ಹೊರತುಪಡಿಸಿ ಇರುವಂತ 6th ಸೆನ್ಸ್ ಅಂದ್ರೆ we will receive the signals that is going to be happen in future. You will come to know. Intuition better. Intuition is different. Intuition ಅದು ಭ್ರಮೆ, ಅದು ಮರೀಚಿಕೆ ಅಂತ. Intuition is different. That is totally different. ಭ್ರಮೆ ಅದು. ವೆದರ್ ಅದನ್ನ ನಿಜ ಅಂತ ಹೇಳಕ್ ಬರುತ್ತಾ? ಈ ಭ್ರಮೆ ಇಂಟ್ಯೂಷನ್ ಅಂದ್ರೆ ನೀವು ಮರಳುಗಾಳಲ್ಲಿ ದೂರದಲ್ಲಿ ನೀವು ನೋಡಿದ್ರೆ ನೀರಿದೆಯೇನೋ ಅಂತ ಅನ್ಸುತ್ತೆ, ನೀವು ಹತ್ತಿರದಲ್ಲಿ ಹೋದ್ರೆ ಅಲ್ಲಿ ನೀರಿರಲ್ಲ, ಅದನ್ನ ಭ್ರಮೆ ಅಂತೀವಿ. ನಾನು ಹೇಳ್ತಿರೋದು ಭ್ರಮೆ ಬಗ್ಗೆ. 6th ಸೆನ್ಸ್ ಅಂದ್ರೆ ಇಟ್ ವಿಲ್ ಬಿಕಮ್ ಟ್ರೂ. ನೀವೇನು ಏನನ್ನ ನೀವು ನಿಮ್ಮ ಮನಸ್ಸು ಹೇಳಿರುತ್ತೋ ಅದನ್ನ ಹೇಳಿರುತ್ತೋ, ಇಟ್ ವಿಲ್ ಬಿಕಮ್ ಟ್ರೂ. ದಟ್ ಈಸ್ ದ 6th ಸೆನ್ಸ್. ಅದು ನನ್ಗಾಗಿದೆ. ನಂಗೆ ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆಯಿಂದನೂ 15 ಡೇಸ್ ಮುಂಚೆನೆ ನನಗೆ ಗೊತ್ತಿತ್ತು. ಸೊ ಆ 6th ಸೆನ್ಸ್ ಹೇಳ್ತಾನೆ ಇತ್ತು, ನನ್ಗೆ ಏನೋ ಆಗುತ್ತೆ, ಯಾರೋ ಸಾಯ್ತಾರೆ ಅಂತ. ಅದು ಆಗ್ತಾ ಇತ್ತು. ಓಕೆ, ಸೊ ಮೆಡಿಟೇಷನ್ ಮಾಡೋದ್ರಿಂದ ಈ 5 ಹೇಳಿದ್ನಲ್ಲ ನಾನು, ಬಾಡಿ, ಮೈಂಡ್, ಸೆಲ್ಫ್, ಬಾಡಿ, ಮೈಂಡ್, ಇಂಟೆಲೆಕ್ಟ್, ಸೆಲ್ಫ್ ಅಂಡ್ ದೆನ್ ಬಿಯಾಂಡ್. ಸೊ ಇಷ್ಟನ್ನು ಅಚೀವ್ ಮಾಡೋದಕ್ಕೆ ಮೆಡಿಟೇಷನ್ ಸಹಾಯ ಪಡುತ್ತೆ. ಸೊ ನಮ್ಗೆ ಇದೆಲ್ಲ ಈಗ ನನಗೆ ನನ್ನ ಉದ್ದೇಶ ಏನು, ಈ ಮೆಡಿಟೇಷನ್ ಮಾಡಿಸೋದಕ್ಕೆ ಯಾಕೆ ಇಷ್ಟೊಂದು ಕಾನ್ಸೆಪ್ಟ್ ಅನ್ನ ಹೇಳ್ತಿದ್ದೀನಿ ಅಂದ್ರೆ, ಇದನ್ನೆಲ್ಲ ನೀವು ಅಚೀವ್ ಮಾಡ್ತಿರೋ ಇಲ್ವೋ ದಟ್ ಈಸ್ ಸೆಕೆಂಡ್ರಿ. ಆದ್ರೆ ಬಾಡಿ ವಿ ನೀಡ್ ಟು ಅಚೀವ್. ನನಗೆ ಹೆಲ್ತ್ ಚೆನ್ನಾಗಿರ್ಬೇಕು, ಬಾಡಿ ಅಂಡ್ ಮೈಂಡ್. ಸೊ ಅದನ್ನ ಸರಿ ಮಾಡ್ಬೇಕಾದ್ರೆ ವಿ ನೀಡ್ ಟು ಡೂ. ಈಗ ನಾನು ಹೀಲಿಂಗ್ ಮಾಡ್ತೀನಿ, ದಟ್ ಈಸ್ ಸೆಕೆಂಡ್ರಿ. ವಿ ವಿಲ್ ರಿಮೂವ್ ದಟ್ ನೆಗೆಟಿವ್ ಎನರ್ಜಿ, ವಿ ನ್ಯೂಟ್ರಲೈಸ್ ಇಟ್, ದಟ್ ಈಸ್ ಆಲ್ ಸೆಕೆಂಡ್ರಿ. ಇಫ್ ಯು ಡೂ ಮೆಡಿಟೇಷನ್, ಇಫ್ ಯು ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್ ಡೈಲಿ, ಮೊದಲನೇದು ಬೇಗ ರಿಕವರ್ ಆಗುತ್ತೆ, ಎರಡನೇದು ರಿಕವರ್ ಆಗಿರೋರು ಮತ್ತೆ ಅದು ಇದಕ್ಕೆ ಹಿಂದಿನ ಸ್ಥಿತಿಗೆ ಬರಲ್ಲ. ಸೊ ಆಮೇಲೆ ಇವರು ನಮ್ಮ ಪರಶುರಾಮ್ ಅವರು ಇದಾರಲ್ಲ, ಇವತ್ತು ಇದು ಟೆಸ್ಟ್ ಮಾಡಿಸಿದ್ದಾರೆ. ಅವ್ರದ್ದು ಕ್ರಿಯಾಟಿನಿನ್ 7-8 ಮೇಲೆ ಇತ್ತು, ಈಗ 4.5 ಬಂದಿದೆ.
ಒನ್ಸ್ ಹೌದು ಬ್ಲಡ್ ಫಸ್ಟ್ ರಿಪೋರ್ಟ್ ತುಂಬಾ 9 ಇತ್ತು. 10 9 10 7 ಬಂತು, ಇವಾಗ 4.5 ಬಂದಿದೆ. ಅದು ಹೌದ್ರಿ. ಮೆಡಿಸಿನ್ಸ್ ನಾವು ಮೆಡಿಸಿನ್ಸ್ ಏನು ಅದು ಇದು ಮಾಡ್ತಿಲ್ಲ. ನಾನು ಇರೋದು ಇಲ್ಲಿ, ಅವ್ರು ಇರೋದು ಬಾಗಲಕೋಟೆಯಲ್ಲಿ. ಸೊ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಇಫ್ ಯು ಆರ್ ಗೆಟ್ ಇನ್ ಟು ದಿಸ್, ನಾನು ಏನ್ ಹೇಳ್ತಿದ್ದೀನಿ, ಏನೇನ್ ಮೆಥಡ್ಸ್ ಇದೆ ಹೇಳ್ತೀನೋ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಯು ವಿಲ್ ಕಮ್ ಔಟ್ ಆಫ್ ದ ಇಶ್ಯೂ ವೆರಿ ಸೂನ್. ಓಕೆ, ಸೊ ನಾಳೆ ಏನ್ ಮಾಡೋಣ, ಎಥ್ರಿಕ್ ಬಾಡಿ ಬಗ್ಗೆ ಮಾತಾಡೋಣ. ಅಲ್ಲಿ ಇನ್ನೂ ಸ್ವಲ್ಪ ಇದೆಲ್ಲ ಇದೆ, ಆ ಪಿಕ್ಚರ್ಸ್ ಎಲ್ಲ ಹೇಳ್ತೀನಿ ನಾಳೆ. ಅದನ್ನ ಮಾಡಿ ನಾಳೆ ಎಥ್ರಿಕ್ ಬಾಡಿ ಮೇಲೆ ಮೂವ್ಮೆಂಟ್ ಏನು ಮಾತಾಡೋಣ. ಓಕೆ ಓಕೆ, ನೀನಾ ಮೇಡಮ್ ಎಲ್ಲಿ ಹೋದ್ರಿ? ಇಲ್ಲಿ ಹೋಗ್ಬಿಡ್ತು. ಸರಿ, ನಾಳೆ ಓಕೆ, ನಾಳೆ ಮೀಟ್ ಮಾಡೋಣ. ಥ್ಯಾಂಕ್ ಯು. Thank you, sir. Namaste. ಗುಡ್ ನೈಟ್. Good night.